ತುರುವೇಕೆರೆಯಲ್ಲಿ ಎನ್ಡಿಎಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು. ಸಾವಿರಾರು ರೈತರು ಹಾಗೂ ಸಾರ್ವಜನಿಕರ ಉಪಸ್ಥಿತಿಯಲ್ಲಿ ತುರುವೇಕೆರೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ತುಮಕೂರು ಜಿಲ್ಲೆ ಹಾಗೂ ತುರುವೇಕೆರೆ ಕ್ಷೇತ್ರದ ಎಲ್ಲಾ ಕೆರೆಕಟ್ಟೆಗಳಿಗೆ ಹೇಮಾವತಿ ನಾಲೆಯಿಂದ ತುರ್ತಾಗಿ ನೀರು ಹರಿಸಬೇಕು, ರೈತರ ಪಂಪ್ಸೆಟ್ಗಳಿಗೆ ಸರಿಯಾಗಿ 3 ಫೇಸ್ ವಿದ್ಯುತ್ ನೀಡುವಂತೆ ಆಗ್ರಹವನ್ನ ಮಾಡಲಾಯಿತು. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನ ತೀವ್ರವಾಗಿ ವಿರೋಧಿಸಿ ಧ್ವನಿ ಎತ್ತಲಾಯಿತು. ತುಮಕೂರು ಜಿಲ್ಲೆ ಮತ್ತು ತುರುವೇಕೆರೆ ಕ್ಷೇತ್ರದ ರೈತರ ನೀರಿನ ಹಕ್ಕಿನ ಪರವಾಗಿ ಬಲವಾದ ಧ್ವನಿ ಎತ್ತಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು. ಪ್ರತಿಭಟನೆಯಲ್ಲಿ ಶಾಸಕ ಎಂಟಿ ಕೃಷ್ಣಪ್ಪ, ಮಾಜಿ ಶಾಸಕ ಮಸಾಲಾ ಜಯರಾಮ್, ಎಂಡಿ ಲಕ್ಷ್ಮೀನಾರಾಯಣ್, ದಿಲೀಪ್ ಕುಮಾರ್, ಜಿವಿ ಪ್ರಕಾಶ್, ದೊಡ್ಡೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರೈತ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದರು. ಕೆರೆ ಕಟ್ಟೆಗಳಿಗೆ ಹೇಮಾವತಿ ನೀರು ಹರಿಸಬೇಕು ಅಂತೇಳಿ ನಾವು ಎನ್ಡಿಎ ಎರಡೂ ಪಾರ್ಟಿ ಸೇರಿ ಒಂದು ದೊಡ್ಡ ವಿರೋಧಾಕಾರದ ಒಂದು ಹೋರಾಟವನ್ನು ನಡೆಸಿದ್ದೇವೆ. ಅದನ್ನು ಯಶಸ್ವಿಯಾಗಿ ಇವತ್ತು ಸಾವಿರಾರು ಜನ ರೈತರು ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿದ್ದಾರೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಸನ್ಮಾನ್ಯ ಶ್ರೀನಿವಾಸ್ ಅವರು, ಎಸ್.ಟಿ. ಶ್ರೀನಿವಾಸ್ ಅವರು ಶುಕ್ರವಾರ ದಿವಸ ಸಲಹಾ ಸಮಿತಿ ಮೀಟಿಂಗ್ ಕರೆದವ್ರೆ. ಅವತ್ತೇ ನಾವು ನೀರು ಕೊಡ್ತೀವಿ ಅಂತ ನಮಗೆಲ್ಲ ಪಬ್ಲಿಕ್ ಆಗಿ ತಮ್ಮ ಮುಂದೆಲ್ಲ ಅಶ್ಯೂರ್ ಮಾಡಿದ್ದಾರೆ. ಹಾಗಾಗಿ ಹಗಲು ಇರಲು ದಂಡಿ ಮಾಡುವಂಥ ಕಾರ್ಯಕ್ರಮ ಇತ್ತು, ಅದನ್ನು ಮುಂದೂಡಿದ್ವಿ. ಶುಕ್ರವಾರ ಏನಾಗುತ್ತೆ ಕಾದು ತದನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತಕ್ಕಂಥದ್ದು. ಎರಡನೇದು, ಈ ನಮ್ಮ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ನಮ್ಮ ತುರುವೇಕೆರೆ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆನಲ್ಲೇ ಯಾವ ಊರಲ್ಲೂ ಒಂದು ಎಕರೆ ನಿದ್ದೆ ಮಾಡಿಲ್ಲ, ಯಾವ ಊರಲ್ಲೂ ಇಲ್ಲ. ಹಾಗಾಗಿ ಕೂಡಲೇ ಬರಪೀಡಿತ ಜಿಲ್ಲೆ ಅಥವಾ ಕ್ಷೇತ್ರ ಅಂತ ಕೂಡಲೇ ಡಿಕ್ಲೇರ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಡಿಮ್ಯಾಂಡು, ರೈತರ ಡಿಮ್ಯಾಂಡ್. ಹಾಗೆ 3 ಫೇಸ್ ಕರೆಂಟ್ ಬರಬೇಕು ಅಂತೇಳಿ ನಾವು ಡಿಮ್ಯಾಂಡ್ ಇಟ್ಟಿದ್ವಿ. ಅದ್ರ ಬಗ್ಗೆನೂ ನಾವು ಮಾತಾಡಿದ್ವಿ. ಆಗ ಸೂಪರಿಂಟೆಂಡೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀನಿವಾಸ್ ಗೌಡರು ಬಂದು ಅಟೆಂಡ್ ಮಾಡಿ ಸೋಮಶೇಖರ್ ಮನವಿಯನ್ನು ಸ್ವೀಕಾರ ಮಾಡಿ ನಾಳೆಯಿಂದ ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಅದನ್ನು ಸಹ ನಾಳೆಯಿಂದ ಸರಿ ಮಾಡ್ತಾರೆ ಅಂತೇಳಿ. ಬಹಳ ಮುಖ್ಯವಾಗಿ ಲಿಂಕ್ ಕ್ಯಾನಲ್. ಈಗ ಪ್ರಶ್ನೆ ಇಷ್ಟೇ, ಲಿಂಕ್ ಕ್ಯಾನಲ್ ಎಲ್ಲಿ ಮಾಡ್ತೀರ ಅನ್ನೋದು ಯಾವ ಸರ್ಕಾರ ಇದುವರೆಗೂ ಹೇಳಿದೆ. ಹುಡುಗಲಿಗೆ ಅಲರ್ಟ್ ಆಗಿರೋ 3.3 TMC ನೀರು ಈಗ ಆಧಾರ್ ಟುಡೇ D26 ಅಲ್ಲಿ 21 ಕೆರೆಗೆ ಹೋಗ್ತದೆ, 22.5 TMC ನೀರು ಹೋಗ್ತದೆ. D27 ಅಲ್ಲಿ 11 ಕೆರೆಗೆ ಹೋಗ್ತದೆ, ಅದು 1.5 TMC ಹೋಗ್ತದೆ. ತದನಂತರ ಇದು ನಮ್ಮ ಕುಡಿಗಲ್ಗೆ ಕೆರೆಗೆ 85 MCFT ಹೋಗ್ತದೆ. ಜೊತೆಗೆ ಮಂಗಳ ಡ್ಯಾಮ್ಗೆ 70 MCFT ಹೋಗ್ತದೆ. ಬಾರ್ಕೌನಹಳ್ಳಿಗೆ 2.4 TMC, ಸುಮಾರು 7.75 TMC ನೀರಿಗೆ ಹೋಗ್ತಾ ಇದೆ. ಅವ್ರು ಅಲರ್ಟ್ ಆಗಿರೋದು 3.3, 7.5 TMC ನೀರು ಹೋಗ್ತದೆ. ಆದರೂ ಲಿಂಕ್ ಕ್ಯಾನಲ್ ಯಾತಿಗೆ ಬೇಕು? ಸನ್ಮಾನ್ಯ ಯಡಿಯೂರಪ್ಪನವರು ಅದನ್ನು ರದ್ದು ಮಾಡಿ ವೈಡಲ್ಲಿ ಮಾಡೋಕ್ಕೆ ಆದೇಶ ಮಾಡಿದ್ರು. ಆಯಿತು, ಮುಂದುವರಿಸಿ ನಾವು ಮಾಡಬೇಕಾಯ್ತು. ಹೊರತು ಈ ಲಿಂಕ್ ಕ್ಯಾನಲ್ ಮಾಡೋ ಅವಶ್ಯ ಇಲ್ಲ. ಯಾವ ಪುರುಷಾರ್ಥಕ್ಕೆ ಲಿಂಕ್ ಕ್ಯಾನಲ್ ಮಾಡ್ತಾರೆ ಅನ್ನೋದು ನಮ್ದು ಯಕ್ಷ ಪ್ರಶ್ನೆ. ಹೋರಾಟವೇ ನಮ್ಮ ಜನ್ಮಸಿದ್ಧ ಕೂತ ನಾವು ತಿಳ್ಕೊಂಡಿದ್ದೀವಿ. ಏನಾದ್ರು ನೀವು ನೀರು ಬಿಡ್ಲಿಲ್ಲ ಅಂದ್ರೆ, ಸರಿಯಾಗಿ ಕರೆಂಟ್ ಕೊಡ್ಲಿಲ್ಲ ಅಂತ ಅಂದ್ರೆ ನಾವಿನ್ನು ಕೆಲವೇ ದಿವಸ 2-3 ದಿವಸ ನೋಡ್ತೀವಿ. ಏನೇನೇನು ಅಧಿವೇಶನ ಪ್ರಾರಂಭ ಆಗ್ತಿದೆ, ಕೃಷ್ಣಪ್ಪಣ್ಣ ಅಲ್ಲಿ ಮಾತಾಡ್ಕೊಂಡ್ ಬರ್ಲಿ. ಅಲ್ಲೇನಾದ್ರೂ ಕರೆಕ್ಟ್ ಆಗಿ ಸಮಸ್ಯೆ ಉತ್ಸವಕ್ಕೆ ಸಿಗ್ತಲೆ ನೀರು ಬಿಡ್ಲಿಲ್ಲ, ಬರ ಬೀಜದ ಪ್ರದೇಶದ ಘೋಷಣೆ ಮಾಡಲಿಲ್ಲ ಅಂದ್ರೆ ನಾವೆಲ್ಲ ಸೇರಿ ಇನ್ನು ಮುಂದಿನ ಗುಳಲ್ಲಿ ಉಗ್ರ ಪ್ರತಿಭಟನೆ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀವಿ. ಬಂಧುಗಳೇ, ನೀವೆಲ್ಲ ಅದಕ್ಕೆ ರೈತರು ತಂದಿರ್ತಕ್ಕಂಥ ಎನ್ಡಿಎ ಪಕ್ಷದ ಎಲ್ಲ ಆಪ್ಯ ಕಾರ್ಯಕರ್ತ ಬಂಧುಗಳು, ರೈತ ಬಂಧುಗಳು ಎಲ್ಲರೂ ಸಹಿತ ಈ ಒಂದು ಮುಂದಿನ ಪ್ರತಿಭಟನೆಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀವಿ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರಗಳೆಲ್ಲ ಬಂದವರೆ, ದಯವಿಟ್ಟು ಏನಿಲ್ಲಿ ಆಗ್ತಿರ್ತಕ್ಕಂಥ ವಿಚಾರ ಪ್ರತಿಭಟನೆ ನೀವು ಸರ್ಕಾರಕ್ಕೆ ವರದಿ ಮಾಡಬೇಕು, ಸರ್ಕಾರ ಸಲ್ಲಿಸಬೇಕು ಅಂತ ನಾವು ತಮ್ಮ ಮುಖಾಂತರ ಕೇಳಕ್ ಇಷ್ಟಪಡ್ತೀವಿ. ಇವತ್ತು ಬಂದಿರ್ತಕ್ಕ ಎಲ್ಲ ಅಧ್ಯಕ್ಷ ತಾನೇ ಎಲ್ಲ ಸಿಬ್ಬಂದಿಗಳು ಸಹಿತ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ತಾವು ಸಹಿತ ರೈತರು ಬೇಕು ಅಂತ ಈಗಾಗಲೇ ನಮ್ಮ ದಿಲೀಪಣ್ಣ ಹೇಳಿದ್ದಾರೆ. ನಾವು ನಮ್ಗೆ ಹೇಳಕ್ ಇಷ್ಟಪಡ್ತೀವಿ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಯಾವಂತ ತಲುಪ್ತ ಅಂತ ಹೇಳಕ್ ಆಗಿಲ್ಲ.
ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹಕಾರ ಕೊಡಬೇಕು, ಬಂದು ಎಲ್ಲ ರೈತ ಬಂಧುಗಳು ಭಾಗವಹಿಸಬೇಕು ಅಂತ ಹೇಳ್ತಾ ಈ ಪ್ರತಿಭಟನೆಯ ಬಂದಿರತಕ್ಕ ಎಲ್ಲ ಆತ್ಮೀಯ ಎನ್ಡಿಎ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ನನ್ನ ಆತ್ಮೀಯ ಮಾಧ್ಯಮದ ಬಂಧುಗಳಿಗೆ, ವೇದಿಕೆ ಇರತಕ್ಕ ಎಲ್ಲ ಆತ್ಮೀಯ ಗಣ್ಯರು ವಹಿಸಿ ಮಾತು ಮುಗಿಸಿನಿ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿಯರ್ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.